ತ್ರಿಯೇಕ ದೇವರಾದ ನಿಜವಾದ ದೇವರಾಗಿರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮಗೆ ವಂದನೆಗಳು. ಈಗ ನಾವು ಧ್ಯಾನಿಸಲಿರುವ ವಾಕ್ಯವೇನೆಂದರೆ, ರೋಗಗಳು ಬರೋ ಕಾರಣಗಳೇನು ಎಂಬುದಾಗಿ ಆ ಕಾರಣಗಳ ಬಗ್ಗೆ ಒಂದು 8 ಕಾರಣಗಳು ನಾವು ಈಗ ಧ್ಯಾನಿಸೋಣ. ಲೂಕನು ಬರೆದ ಸತ್ಯ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 7ನೇ ವಾಕ್ಯದಿಂದ 20ನೇ ವಾಕ್ಯವರೆಗೂ ಗಾಬ್ರಿಯೇಲ ದೇವದೂತನು ಜಕರಿಯ ಎಂಬುದಾಗಿ ದೇವರ ಮನುಷ್ಯನತ್ತರ ಸೇವಕನತ್ತರ ಬಂದು ಮಾತಾಡುತ್ತಾ ಇದ್ದಾರೆ. ನಿನಗೆ ಒಂದು ಮಗು ಹುಟ್ಟುತ್ತೆ, ಆ ಮಗುವನ್ನು ಯಾವ ಥರವಾಗಿ ಸಾಕಬೇಕು ಎಂಬುದಾಗಿ ಮಾತಾಡುತ್ತಿರುವಾಗ, ನಾನು ನನ್ನ ಹೆಂಡತಿ ಇಬ್ಬರೂ ಕೂಡ ಮುದುಕರಾಗಿದ್ದೇವೆ. ಈ ವಯಸ್ಸಾದ ಕಾಲದಲ್ಲಿ ನಮಗೆ ಹೇಗೆ ಮಗು ಹುಟ್ಟಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಜಕರಿಯ ಪ್ರಶ್ನಿಸಿದನು. ಆಗ ಆ ಗಾಬ್ರಿಯೇಲ, ನೀನು ದೇವರ ವಾಕ್ಯವನ್ನು ನಂಬದೇ ಹೋಗಿರೋದ್ರಿಂದ ಆ ಕಾರ್ಯ ಜರುಗುವವರೆಗೂ ನೆರವೇರುವವರೆಗೂ ಕೂಡ ನೀನು ಮೂಗನಾಗಿರುವೆ ಎಂಬುದಾಗಿ ಹೇಳಿ ಹೊರಟಿರುತ್ತಾರೆ. ಅಂದರೆ ಇಲ್ಲಿ ನಡೆದಿರೋ ಕಾರ್ಯದಲ್ಲಿ ನಾವು ಗಮನಿಸಬೇಕಾಗಿರೋದು ಏನೆಂದರೆ, ದೇವರ ವಾಕ್ಯವನ್ನು ಯಾವಾಗ ನಂಬಿಕೆ ಇಡದೆ ಹೋಗುತ್ತೀವೋ ಆಗ ರೋಗಗಳು ಬರುವುದು ನಿಶ್ಚಯ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ನಾವು ಸತ್ಯವೇದದಲ್ಲಿ ನೋಡುವಾಗ, ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ. 2ನೇ ವಾಕ್ಯದಿಂದ 21ನೇ ವಾಕ್ಯವರೆಗೂ ಕೂಡ ನಾವಿಲ್ಲಿ ನೋಡುತ್ತೇವೆ. ಏನಂತಂದರೆ, ಈ ಇಸ್ರಾಯೇಲ್ ಜನರು ಅವರು ಆ ಮರಳು ಭೂಮಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರು ಏನಂತ ಇದ್ದಾರೆ, ಈ ನೆಲದಲ್ಲಿ ಯಾವ ಧಾನ್ಯವು ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷವಿಲ್ಲ, ದಾನಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು. ಆ ಮೋಶೆ ಆರೋನಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿದ್ದರು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಇಂಥ ಒಂದು ಸ್ಥಳದಲ್ಲಿ ನಮ್ಮನ್ನೇ ಏಕೆ ನೀನು ಕರೆಕೊಂಡು ಬಂದಿದ್ದು? ಇಲ್ಲಿ ನಾವು ಸತ್ತರೂ ಚೆನ್ನಾಗಿರುತ್ತೆ, ನಾವು ಸಾಯೋದಿಕ್ಕ ನಮ್ಮನ್ನು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಿ ಎಂಬುದಾಗಿ ಅವರು ಸೇವಕರ ಹತ್ರ ಗಲಾಟೆ ಮಾಡೋ ಕಾರ್ಯವನ್ನು ನಾವು ನೋಡುತ್ತೇವೆ. ಈ ಥರವಾಗಿ ಅವರು ಗುಣಗುತ್ತಾ ದೇವರ ಸೇವಕರಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಂಬಿಕೆ ಇಡದೆ ಅವರು ಮಾತಾಡಿರೋ ಕಾರಣದಿಂದ 20ನೇ ಅಧ್ಯಾಯ 12ನೇ ವಾಕ್ಯ ಈ ಥರವಾಗಿ ಹೇಳ್ತಾ ಇದೆ. ಆಗ ಯೆಹೋವನು ಮೋಶೆ ಆರೋನಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲಿಯರ ಎದುರಿನಲ್ಲಿ ನನ್ನನ್ನು ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರೆಕೊಂಡು ಹೋಗಕೂಡದು ಎಂದು ಹೇಳಿದನು. ಇಲ್ಲಿ ನಾವು ನೋಡುತ್ತಿದ್ದೇವೆ, ನಂಬಲಿಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನಂಬದವರಾಗಿ ಎಂಬುದಾಗಿ ಹೇಳಲ್ಪಟ್ಟಿದೆ.
ದೇವರ ಅದ್ಭುತಗಳನ್ನು, ಎಷ್ಟೋ ದೊಡ್ಡ ದೊಡ್ಡ ಅದ್ಭುತಗಳನ್ನೆಲ್ಲ ಕೂಡ ಇವರು ಕಣ್ಣಾರ ಕಂಡು ಕೂಡ ದೇವರು ಘೋಷಿಸುತ್ತಾರೆ, ನಡೆಸುತ್ತಾರೆ ಎಂಬುದಾಗಿ ದೇವರ ಮೇಲೆ ವಿಶ್ವಾಸ ಇಡಲಿಲ್ಲ. ಆ ನಂಬಿಕೆ ಇಡದೆ ಹೋದ ಕಾರಣದಿಂದ ದೇವರು ಏನು ಮಾಡಿದರೆಂದರೆ, ಆ ಅರಣ್ಯದಲ್ಲಿ ಅನೇಕ ಸರ್ಪಗಳನ್ನು ಇವರಿಗೆ ದೇವರು ಕಲಿಸಿಕೊಟ್ಟನು. ಸರ್ಪಗಳು ಅನೇಕ ಮಂದಿನಿ ಅವರನ್ನು ಗಾಯಪಡಿಸಿತ್ತು. ಅವರು ಜನರು ನಾವು ಸಾಯುತ್ತಿದ್ದೇವೆ, ಗಾಯಪಡುತ್ತಿದ್ದೇವೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿಕೋ ಎಂಬುದಾಗಿ ಮೋಸೆ ಬಳಿಗೆ ಬಂದು ಅವರು ಕೇಳಿಕೊಂಡರು. ಆ ಕೇಳಿಕೊಂಡಾಗ ಮೋಸೆಗೆ ದೇವರ ಮಾತು ಉಂಟಾಯಿತು. ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ, ಆದ್ದರಿಂದ ಜನರು ಮೋಸೆಯ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಸೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಅದಾಕಾರಣ ಮೋಸೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇರಿಸಿದನು. ಸರ್ಪಗಳಿಂದ ಗಾಯಪಟ್ಟಿರುವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರು ಅವರೆಲ್ಲರೂ ಬದುಕಿಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಇವರಿಗೆ ಶಾಪವಾದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇವರ ಶಾಪವನ್ನು ಯೇಸು ಕ್ರಿಸ್ತು ತನ್ನ ಮೇಲೆ ತೆಗೆದುಕೊಂಡನು ಎಂಬುದಾಗಿ ಇಲ್ಲಿ ಕಾಣಲ್ಪಡುತ್ತಿದೆ. ಈ ಒಂದು ಸರ್ಪದ ಗಾಯದಿಂದ, ಈ ಒಂದು ಮರಣಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನಂಬಿಕೆ ಇಡಬೇಕು ದೇವರಲ್ಲಿ. ದೇವರಲ್ಲಿ ನಂಬಿಕೆ ಇಡಲಿಲ್ಲ ಅಂದರೆ ರೋಗಗಳು, ಮರಣಗಳು ತಪ್ಪದೇ ಬರುತ್ತವೆ ಎಂಬುದಾಗಿ ನಾವು ಸತ್ಯವೇದದಿಂದ ನೋಡುತ್ತಾ ಇದ್ದೇವೆ. ಕೀರ್ತನೆಗಳು 78ನೇ ಅಧ್ಯಾಯ 21, 22 ನಾವು ಓದೋಣ. ಯೆಹೋವನು ಕೇಳಿ ರೋಷಗೊಂಡನು. ಅವರು ದೇವರಲ್ಲಿ ಭರವಸೆ ಇಡದೆಯೂ ಆತನ ರಕ್ಷಣೆಯನ್ನು ನಂಬದೆಯೂ ಹೋದರಿಂದ ಆತನಿಗೆ ಇಸ್ರಾಯೇಲ್ಯರ ಮೇಲೆ ಕೋಪ ಉಂಟಾಯಿತು. ಯಾಕೋಬ ವಂಶದವರದಲ್ಲಿ ಬೆಂಕಿ ಹತ್ತಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಅವರು ದೇವರನ್ನು ಭರವಸೆ ಇಟ್ಟಿಲ್ಲ, ನಂಬಲಿಲ್ಲ. ಆದ ಕಾರಣದಿಂದ ದೇವರ ಕೋಪ ಉಂಟಾಯಿತು. ಯಾಕೋಬಿನ ವಂಶದವರಲ್ಲಿ ಬೆಂಕಿ ಹತ್ತಿತು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ದೇವರ ಕೋಪ, ದೇವರ ಬೆಂಕಿ
ಬರಲಿಕ್ಕೆ ಕಾರಣವೇನು ಎಂಬುದಾಗಿ ನಾವು ನೋಡೋದೇ ಆದರೆ, ದೇವರ ಮೇಲೆ ಇವರು ಭರವಸೆ ಇಟ್ಟಿಲ್ಲ, ನಂಬಿಕೆ ಇಟ್ಟಿಲ್ಲ. ಆದ ಕಾರಣದಿಂದ ದೇವರ ಕೋಪಕ್ಕೆ ಬೆಂಕಿ ಗುರಿಯಾದರು ಎಂಬುದಾಗಿ ನಾವು ಇಲ್ಲಿ ಕ್ಲಿಯರ್గా ನೋಡುತ್ತಾ ಇದ್ದೇವೆ. ಈ ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದರೂ ಕೂಡ ರೋಗಗಳು ತಪ್ಪದೇ ಬರುತ್ತೆ ಎಂಬುದಾಗಿ ಕೂಡ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಅದು ಮಾತ್ರವಲ್ಲ, ದೇವರನ್ನು ಯಾವ ಮನುಷ್ಯನಾಗಿ ಹುಟ್ಟಿರುವ ಯಾವ ಮನುಷ್ಯನು ನಂಬುವುದಿಲ್ಲವೋ, ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಿಲ್ಲವೋ, ಆ ಮನುಷ್ಯ ಪರಲೋಕದಲ್ಲಿ ಪ್ರವೇಶ ಮಾಡುವುದಿಲ್ಲ ಎಂಬುದಾಗಿ ಪ್ರಕಟಣೆ ಪರಿಶುದ್ಧ ಗ್ರಂಥದಲ್ಲಿ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಈ ಥರವಾಗಿ ನೋಡುತ್ತೇವೆ. ಇನ್ನು ನಾವು ನೋಡುವಾಗ ಪೂರ್ವಕಾಲ ವೃತ್ತಾಂತದಲ್ಲಿ 26ನೇ ಅಧ್ಯಾಯ 18ರಿಂದ 21ರವರೆಗೂ ನಾವು ನೋಡೋದಾದರೆ, ಅಲ್ಲಿ ಉಜ್ಜಿಯ ಅನ್ನೋ ರಾಜು ದೇವರ ಸೇವಕರು ಮಾಡೋ ಆ ಒಂದು ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಧೂಪವನ್ನು ಕೈ ಹಿಡಿದು ಆ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿ, ಕೋಪವಾಗಿ ಮಾತನಾಡಿ, ಆ ದೇವರಿಗೆ ಧೂಪವನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಆ ಧೂಪವನ್ನು ಹಿಡಿದ ಕಾರಣದಿಂದ ದೇವ ಕೋಪಕ್ಕೆ ಗುರಿಯಾದನು. ಇಲ್ಲಿ ನಮಗೆ ಕಾಣಲ್ಪಡುವ ಕಾರ್ಯ ಏನಂತಂದರೆ, ದೇವರ ಸೇವಕರು ಮಾತ್ರವೇ ಆಯಾ ಸೇವೆಯನ್ನು ಮಾಡಬೇಕು. ಈ ಉಜ್ಜಿಯ ಆ ಸೇವೆಯನ್ನು ಮಾಡಬಾರದು ಎಂಬುದಾಗಿ ಈ ಉಜ್ಜನಿಗೆ ಚೆನ್ನಾಗಿ ತಿಳಿದಿದ್ದಾನೆ. ಚೆನ್ನಾಗಿ ತಿಳಿದಿದ್ದು ಕೂಡ ದೇವರಿಗೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ, ದೇವರಲ್ಲಿ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ನಾನು ದೊಡ್ಡವನು, ನಾನು ರಾಜನು ಅನ್ನೋ ಹೆಮ್ಮೆ ಆತನಲ್ಲಿ ಇದ್ದಿತ್ತು. ನಾನು ಏನು ಬೇಕಾದರೂ ಮಾಡಬಲ್ಲೆ, ಎಲ್ಲ ಅಧಿಕಾರವೂ ನನ್ನ ಒಬ್ಬನಿಗೆ ಮಾತ್ರವಿದೆ ಅನ್ನೋ ಒಂದು ಅಹಂಕಾರವಿತ್ತು. ದೇವರಲ್ಲಿ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ ಎಂಬುದಾಗಿ ಇಲ್ಲಿ ಕ್ಲಿಯರಾಗಿ ನಾವು ನೋಡಬಹುದು. ದೇವರಲ್ಲಿ ಎಲ್ಲರೂ ಕೂಡ ತನ್ನನ್ನು ತಗ್ಗಿಸಿಕೋಬೇಕು ಎಂಬುದಾಗಿ ಫಿಲಿಪ್ಪು 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ತನಗಿಂತಲೂ ಮತ್ತೊಬ್ಬರನ್ನು ಹೆಚ್ಚಾಗಿ, ತನಗಿಂತಲೂ ಮತ್ತೊಬ್ಬರನ್ನು ದೊಡ್ಡದಾಗಿ, ತನಗಿಂತಲೂ ಮತ್ತೊಬ್ಬರನ್ನು ಶ್ರೇಷ್ಠವಾಗಿ ನೋಡಬೇಕು. ಆ ಥರವಾಗಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಅನ್ನ ಹತ್ರ, ತಂದೆ ಹತ್ರ, ತಾಯಿ ಹತ್ರ, ದೊಡ್ಡವರ ಹತ್ರ ಹೋಗಿ ತಗ್ಗಿಸಿಕೊಳ್ಳೋದು, ಅದರ ಹೆಸರು ತಗ್ಗಿಸಿಕೊಳ್ಳುವುದಲ್ಲ, ಕರ್ತವ್ಯ. ತನಗಿಂತಲೂ ಚಿಕ್ಕವರ ಹತ್ರ ಹೋಗಿ ತಗ್ಗಿಸಿಕೊಳ್ಳುವುದು ಎಂಬುದಾಗಿ ಆಗುತ್ತೆ. ಅಂದರೆ ತನ್ನ ಹೆಂಡತಿ ಹತ್ರ, ತನಗಿಂತಲೂ ಚಿಕ್ಕವರ ಹತ್ರ ತನ್ನನ್ನು ತಗ್ಗಿಸಿಕೋಬೇಕು. ಅದೇ ನಿಜವಾಗಿ ತಗ್ಗಿಸಿಕೊಳ್ಳುವುದು. ತನಗಿಂತಲೂ ದೊಡ್ಡವರ ಹತ್ರ ತಗ್ಗಿಸಿಕೊಳ್ಳೋದು, ಅದು ತಗ್ಗಿಸಿಕೊಳ್ಳೋದಲ್ಲ, ಅದು ಕರ್ತವ್ಯವಾಗುತ್ತೆ. ಅದೇ ಪ್ರಕಾರವಾಗಿ ಹೆಂಡತಿ ಕೂಡ ಗಂಡನಿಗೆ ದೇವರಿಗೆ ಯಾವ ಥರ ತಗ್ಗಿಸಿಕೊಳ್ಳುತ್ತಾರೋ ಆ ಥರ ಗಂಡನಿಗೆ ತಗ್ಗಿಸಿಕೊಳ್ಳಬೇಕು. ಇಲ್ಲ ಅಂದರೆ ಈ ಉಜ್ಜಿಯ ರೋಗ ಬಂದಂಗೆ ತಗ್ಗಿಸಿಕೊಳ್ಳದ ಹೋದವರಿಗೆ ರೋಗಗಳು ಬರುವುದು ನಿಶ್ಚಯ ಎಂಬುದಾಗಿ ಈ ವೇದವಾಕ್ಯಗಳು ನಮಗೆ ಸ್ಪಷ್ಟ ಮಾಡುತ್ತಾ ಇದೆ.
ಇನ್ನು ನಾವು ನೋಡೋದಾದರೆ 2 ಪೂರ್ವಕಾಲ ವೃತ್ತಾಂತದಲ್ಲಿ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಪಾಪದ ಕಾರಣದಿಂದ ರೋಗಗಳು ಬರುತ್ತವೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ರೋಗಗಳು ಬರೋದಕ್ಕೆ ಪಾಪಗಳು ಕಾರಣ ಎಂಬುದಾಗಿ ಮತ್ತಾಯಿ 9ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯವರೆಗೂ ನಾವು ನೋಡುವುದೇ ಆದರೆ, ಪಕ್ಷವಾತ ಬಂದಿದ್ದ ಒಂದು ರೋಗಿಯನ್ನು ಮಂಚದಲ್ಲಿ ಹಾಗೆ ಎತ್ತಿಕೊಂಡು ದೇವರ ಹತ್ತಿರ ಬಂದಾಗ ದೇವರು ಆತನನ್ನು ನೋಡಿ, ನಿನ್ನ ಪಾಪವನ್ನು ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳಿದ ತಕ್ಷಣ ಆತನು ಸ್ವಸ್ಥವಾಗಿ ಎದ್ದು ನಿಂತುಕೊಂಡನು ಎಂಬುದಾಗಿ ನೋಡುತ್ತೇವೆ. ಆ ವ್ಯಕ್ತಿಯಲ್ಲಿ ಪಾಪವಿದ್ದ ಕಾರಣದಿಂದ ಆ ವ್ಯಕ್ತಿಗೆ ಅಂಥ ಒಂದು ದೊಡ್ಡ ರೋಗ ಬಂದಿತ್ತು ಎಂಬುದಾಗಿ ಆ ವಾಕ್ಯಗಳು ನಮಗೆ ತುಂಬ ಬಲವಾದ ಆಧಾರವಾಗಿದೆ. ಯೋಹಾನ 5ನೇ ಅಧ್ಯಾಯ 1ರಿಂದ 9ನೇ ವಾಕ್ಯದವರೆಗೂ ನಾವು ನೋಡುವುದಾದರೆ, ಬೆಥೆಸ್ದ ಎಂಬುದಾಗಿ ಒಂದು ಕೊಳದ ಸುತ್ತಲೂ ಕೂಡ ಅನೇಕ ತರವಾದ ರೋಗಿಗಳು ಅಲ್ಲಿ ಯಾವಾಗಲೂ ಕೂಡ ಕುಳಿತುಕೊಂಡು ಇರುವವರು. ಆ ನೀರನ್ನು ನೋಡುತ್ತಾ, ಆ ನೀರನ್ನು ಯಾವಾಗಲಾದರೂ ಒಂದು ಸತಿ ದೇವದೂತನು ಬಂದು ಕಲಿಸಿದಾಗ ಆ ನೀರಲ್ಲಿ ಮೊದಲನೇದಾಗಿ ಇಳಿಯುವವನು ಆರೋಗ್ಯವಾಗಿ ಮೇಲೆ ಬಂದು ಮನೆಗೆ ಹೋಗುತ್ತಾನೆ. ಎಂಥ ದೊಡ್ಡ ರೋಗವಾದರೂ ಕೂಡ ಆ ನೀರಲ್ಲಿ ಇಳಿಯುವ ವ್ಯಕ್ತಿಗೆ ಒಳ್ಳೆಯ ಆರೋಗ್ಯ ದೇವರು ನೀಡುತ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಆ ನೀರು ಒಳಗೆ ಇಳಿಯುವುದಕ್ಕೆ ಸಾಧ್ಯವಾಗದಂಥ ಒಂದು ರೋಗಿ 38 ವರ್ಷಗಳವರೆಗೂ ಕೂಡ ಎದ್ದು ಹೋಗಲಿಕ್ಕೆ ಸಾಧ್ಯವಾಗದೆ ಆ ವ್ಯಕ್ತಿ ಹೃದಯ ಯಾವಾಗಲೂ ದೇವರನ್ನೇ ನೋಡುತ್ತಿತ್ತು. ಆ ಕೊಳದ ಸುತ್ತಲೂ ಇರೋ ಎಲ್ಲರ ಕಣ್ಣುಗಳು, ಹೃದಯಗಳು ಆ ನೀರನ್ನೇ ನೋಡುತ್ತಿತ್ತು. ಆದ್ದರಿಂದ ದೇವರು ಅಲ್ಲಿಗೆ ಬಂದು ಆ 38 ವರ್ಷದಿಂದ ನರಳುತ್ತಿದ್ದ ರೋಗಿಗೆ ದೇವರು ಸ್ವಸ್ಥವನ್ನು ಕೊಟ್ಟನು. ಅಲ್ಲಿ ಪಕ್ಕದಲ್ಲೇ ಇದ್ದ ಅನೇಕ ಮಂದಿ ಕೊಳದ ಸುತ್ತಲೂ ಇರೋ ಎಲ್ಲರಿಗೂ ಯಾರಿಗೂ ಕೂಡ ದೇವರು ಸ್ವಸ್ಥತೆ ಮಾಡಲಿಲ್ಲ. ಯಾಕೆ ಅಂದರೆ ಅವರ ಕಣ್ಣುಗಳು ನೀರ ಮೇಲಿದೆ, ಅವರ ಹೃದಯಗಳು ನೀರ ಮೇಲಿದೆ. ಈ ವ್ಯಕ್ತಿಯ ಕಣ್ಣು, ಈ ವ್ಯಕ್ತಿಯ ಹೃದಯ ದೇವರ ಮೇಲಿತ್ತು. ಆದ್ದರಿಂದ ದೇವರ ಮಕ್ಕಳ, ನಿಮ್ಮ ಕಣ್ಣು, ನಿಮ್ಮ ಹೃದಯ ಯಾವುದರ ಮೇಲಿದೆ? ತಾಯಿತ ಮೇಲಿದ? ಮಾಟ ಮಂತ್ರ ಮೇಲಿದೆಯಾ? ಹಣದ ಮೇಲಿದೆಯಾ? ನಿಮ್ಮ ಆಸ್ತಿ ಮೇಲಿದೆಯಾ? ಅಥವಾ ಯಾರಾದರೂ ನಿಮಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಅವರ ಮೇಲೆ ನಿಮ್ಮ ಒಂದು ಮನಸ್ಸಿದೆಯಾ? ನಂಬಿಕೆ ಇದೆಯಾ? ನಿಮ್ಮ ದೃಷ್ಟಿ ಇದೆಯಾ? ನಿಮ್ಮ ಉದ್ಯೋಗದ ಮೇಲೆ ನಿಮ್ಮ ನಂಬಿಕೆ, ದೃಷ್ಟಿ ಇದೆಯಾ? ನಿಮ್ಮ ನಂಬಿಕೆ ಯಾವುದರ ಮೇಲೆ ಇದೆ? ನಿಮ್ಮ ದೃಷ್ಟಿ ಯಾವುದರ ಮೇಲೆ ಇದೆ? ನಿಮ್ಮ ಮನಸ್ಸು ಯಾವುದರ ಮೇಲೆ ಇದೆ? ನಿಮ್ಮ ಮನಸ್ಸು ನೀವು ಯಾವುದರ ಮೇಲೆ ನಂಬಿಕೆಯಾಗಿ ನೋಡಿಕೊಂಡಿರುತ್ತೀರೋ, ಯಾವುದರ ಮೇಲೆ ಇಟ್ಟಿರುತ್ತೀರೋ ಅದೇ ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಅವರನ್ನು ಹಾಗೆ ಬಿಟ್ಟು ಬಿಡುತ್ತಾನೆ ಎಂಬುದಾಗಿ ಹೇಳೋದಕ್ಕೆ ಈ ಯೋಹಾನ ಪುಸ್ತಕದಲ್ಲಿ 5ನೇ ಅಧ್ಯಾಯ 1ರಿಂದ 9ವರೆಗೂ ನಮಗೆ ದೊಡ್ಡ ಆಧಾರವಾಗಿದೆ. ಆದ್ದರಿಂದ ನೀವು ನಿಮ್ಮ ಹೃದಯ, ನಿಮ್ಮ ಕಣ್ಣುಗಳು ಯಾವಾಗಲೂ ಕೂಡ ದೇವರ ಮೇಲೆ ಇರಬೇಕು. ಮತ್ತೊಂದರ ಮೇಲೆ ಇದ್ದರೆ ದೇವರು ನಿಮ್ಮನ್ನು ಕೈ ಬಿಡುತ್ತಾನೆ ಎಂಬುದಾಗಿ ಸತ್ಯವೇದವು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಯೆಹೆಜ್ಕೇಲನು 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಈ ಥರವಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ಮನಸ್ಸಿನಲ್ಲಿ ಗೊಂಬೆಗಳನ್ನು ನಿಲ್ಲಿಸಿಕೊಂಡಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಮನಸ್ಸಿನಲ್ಲಿ ಗೊಂಬೆಗಳು ಎಂಬುದಾಗಿ
ಬರೆಯಲ್ಪಟ್ಟಿದೆ. ಅದರ ರಹಸ್ಯ, ಕಾರಣ, ಅದರ ಕಾರ್ಯ, ಅದರ ಅರ್ಥ ಏನು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಯಾವ ವಿಷಯ ಬೊಂಬೆಯಾಗಿದೆ? ನಿಮ್ಮ ವ್ಯಾಪಾರವ, ನಿಮ್ಮ ಉದ್ಯೋಗ ನಿಮ್ಮ ಮನಸ್ಸಲ್ಲಿ ಗೊಂಬೆಯಾಗಿದೆಯಾ? ಯಾವ ವಿಷಯ? ಹಣದ ವಿಷಯ, ಆಸ್ತಿ ವಿಷಯ? ಇಲ್ಲಾಂದರೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ, ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು. ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ನೀವು, ಯಾವುದಕ್ಕೆ ನೀವು ಮೊದಲನೇ ಸ್ಥಾನ ಕೊಡುತ್ತೀರೋ ಅದೇ ನಿಮ್ಮ ಮನಸ್ಸಲ್ಲಿ ನೀವು ನಿಲ್ಲಿಸಿರುವ ಗೊಂಬೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾವ ವಿಷಯಕ್ಕೆ ನೀವು ಮೊದಲನೇ ಸ್ಥಾನ ಕೊಟ್ಟಿದ್ದೀರಾ, ಮುಖ್ಯತ್ವ ಕೊಟ್ಟಿದ್ದೀರಾ? ದೇವರಿಗೆ ಮೊದಲನೇದಾಗಿ ಮುಖ್ಯತ್ವ ಕೊಡಬೇಕು, ಮಿಕ್ಕಿದೆಲ್ಲದಕ್ಕೂ ಎರಡನೇ ಮುಖ್ಯತ್ವ ಕೊಡಬೇಕು. ಅದನ್ನು ಬಿಟ್ಟು ದೇವರಿಗೆ ನೀವು ಪಕ್ಕದಲ್ಲಿಟ್ಟು ಲೋಕಕ್ಕೆ ನೀವು ಮುಖ್ಯತ್ವ ಕೊಡೋದಾದರೆ ಅದೇ ಆ ಕಾರ್ಯವೇ, ಆ ವಿಷಯವೇ ನಿಮ್ಮ ಮನಸ್ಸಲ್ಲಿ ನೀವು ನಿಲ್ಲಿಸಿಕೊಂಡಿರುವ ಗೊಂಬೆ ಎಂಬುದಾಗಿ ಆ ವಾಕ್ಯ ನಮಗೆ ತಿಳಿಸುತ್ತಿದೆ. ಇನ್ನು ಕೂಡ ನಾವು ನೋಡೋದಾದರೆ ಮಾರ್ಕು 7ನೇ ಅಧ್ಯಾಯ 20ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೂ ನಾವು ನೋಡುವುದಾದರೆ ಅಲ್ಲಿ ಈ ಹೃದಯದ ಬಗ್ಗೆ ಸ್ಪಷ್ಟವಾಗಿ ಈ ಎಜೆಕ್ಯನ ವಿಷಯದ ಅಲ್ಲಿ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮಾರ್ಕ್ 7ನೇ ಅಧ್ಯಾಯ 20ರಿಂದ 23ವರೆಗೂ ನಾವು ನೋಡೋದಾದರೆ, ಮನುಷ್ಯನನ್ನು ಯಾವುದು ಪಾಪದೊಳಗೆ ಹೊಲಸು ಮಾಡುತ್ತೆ ಎಂಬುದಾಗಿ ನೋಡಿದರೆ, ಮನಸ್ಸಿನ ಹೃದಯದಿಂದ ಬಾಯಲ್ಲಿ ಬರುವುದು ಮನುಷ್ಯನಿಗೆ ಪಾಪವಾಗುತ್ತೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡೋದಾದರೆ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರೆ ದುರಾಶೆ, ಹಿಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು ಬುದ್ಧಿ, ಕೀಡುತನ ಇವ ಮೊದಲಾಗುವಗಳು, ಕೆಟ್ಟು ಆಲೋಚನೆಗಳು ಹೊರಡುತ್ತವೆ. ಇವುಗಳು ಹೃದಯದಿಂದ ಬರುತ್ತವೆ. ಹೃದಯದಲ್ಲಿ ಯಾವ ಥರವಾದ ಒಂದು ಕಾರ್ಯವಿದ್ದರೂ ಕೂಡ ಅದು ಪಾಪವಾಗುತ್ತೆ ಎಂಬುದಾಗಿ ಆ ಹೃದಯದಲ್ಲಿ ನಾವು ದೇವರಿಗೆ ಮೊದಲನೇ ಸ್ಥಾನ, ಮುಖ್ಯತ್ವ ಕೊಡಬೇಕೆಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಮಾರ್ಕು 12:33ರಲ್ಲಿ ನಾವು ನೋಡಿದರೆ ಈ ವಾಕ್ಯ ನಮಗೆ ಇನ್ನೂ ಕೂಡ ಸ್ಪಷ್ಟವಾಗುತ್ತೆ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಎಂಬುದಾಗಿ ನೋಡುತ್ತೇವೆ. ಈ ಥರವಾಗಿ ದೇವರಿಗೆ ಪೂರ್ಣ ಹೃದಯವನ್ನು ದೇವರು ಮನುಷ್ಯನಲ್ಲಿ ಕೇಳುತ್ತಿದ್ದಾನೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತಾ ಇದೆ. ಅಂದರೆ ಈಗ ಯೋಹಾನು 5ನೇ ಅಧ್ಯಾಯ 1ರಿಂದನೂ, ಅದೇ ಥರವಾಗಿ ಯೆಹೆಜ್ಕೇಲ್ ಪುಸ್ತಕದಲ್ಲಿ 14ನೇ ಅಧ್ಯಾಯ 3ನೇ ವಾಕ್ಯದ ಪ್ರಕಾರವಾಗಿ ಮಾರ್ಕು 7ನೇ ಅಧ್ಯಾಯದಲ್ಲಿ 20ರಿಂದ 23ವರೆಗೂ, ಈಗ ಮಾರ್ಕು 12:33 ವಾಕ್ಯ, ಈ ಎಲ್ಲ ವಾಕ್ಯಗಳನ್ನು ಕೂಡ ನಾವು ಒಂದುಗೂಡಿಸಿ ನೋಡುವಾಗ ಇಲ್ಲಿ ನಮಗೆ ಏನು ತಿಳಿದು ಬರುತ್ತಾ ಇದೆ? ದೇವರಿಗೆ ನಾವು ಪೂರ್ಣ ಹೃದಯವನ್ನು ಯಾವ ಥರವಾಗಿ ಚೆಲ್ಲಿಸಬೇಕು? ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದೀವಾ? ದೇವರ ಮಂದಿರಕ್ಕೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದೀವಾ? ಅಥವಾ ನಮ್ಮ ಕೆಲಸಕ್ಕೆ, ನಮ್ಮ ಕಾರ್ಯಗಳಿಗೆ, ನಮ್ಮ ವ್ಯಾಪಾರಗಳಿಗೆ ನಾವು ಯಾವುದಕ್ಕೆ, ಯಾವ ವ್ಯಕ್ತಿಗೆ ಮೊದಲನೇ ಸ್ಥಾನ ನಾವು ಕೊಡ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೋಬೇಕಾಗಿದೆ. ಮೊದಲನೇ ಸ್ಥಾನ ಯಾವುದಕ್ಕೆ ಕೊಟ್ಟಿದ್ದೀವಿ?
ಮುಖ್ಯತ್ವ ಯಾವುದಕ್ಕೆ ಕೊಟ್ಟಿದ್ದೀವೋ ಅದೇ ನಮ್ಮ ಮನಸ್ಸಲ್ಲಿ ನಮಗೆ ಗೊಂಬೆಯಾಗಿ ನಿಲ್ಲಿಸಿಕೊಂಡಿರುವ ಕಾರ್ಯವಾಗಿದೆ. ದೇವರಿಗೆ ಅದು ಪೂರ್ಣ ಹೃದಯವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೇವರಿಗೆ ಮಾತ್ರ ಮೊದಲನೇ ಸ್ಥಾನ, ದೇವರಿಗೆ ಮಾತ್ರ ಮುಖ್ಯತ್ವ, ದೇವರಿಗೆ ಮಾತ್ರ ಪೂರ್ಣ ಹೃದಯವನ್ನು ದೇವರಿಗೆ ಚೆಲ್ಲಿಸಬೇಕು. ಇಲ್ಲ ಅಂದರೆ ನಾವು ರೋಗಗಳಿಗೆ ಹೊಣೆಯಾಗ್ತೀವಿ ಎಂಬುದಾಗಿ ಈ ವಾಕ್ಯಗಳಿಂದ ನಮಗೆ ಸ್ಪಷ್ಟವಾಗಿ ಕಾಣಲ್ಪಡುತ್ತಿದೆ. ಇನ್ನೂ ಕೂಡ ನಾವು ನೋಡೋದಾದರೆ ವಿಮೋಚನಕಾಂಡ 34ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವ ಕನಿಕರವೂ ದಯವು ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯು ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ಆಶೀರ್ವದಿಸುವನು, ಪಾಪಗಳನ್ನು ಕ್ಷಮಿಸೋ ದೇವರು. ಅದೇ ಸಮಯದಲ್ಲಿ ಪಾಪಗಳಿಗೆ ಶಿಕ್ಷೆ ಕೊಡೋ ದೇವರು. ಆ ಪಾಪಗಳಿಗೆ 3 ಅಥವಾ 4 ತಲೆಗಳನ್ನು ಶಿಕ್ಷಿಸುವ ದೇವರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈಗ ನಾವು ನೋಡಿರೋ ಈ 2 ವಾಕ್ಯಗಳಲ್ಲೂ ಕೂಡ 3 ಅಥವಾ 4 ತಲೆಗಳನ್ನು ದೇವರು ಅವರ ಮಕ್ಕಳನ್ನು ಶಿಕ್ಷೆ ಮಾಡೋ ಕಾರ್ಯವನ್ನು ನೋಡುತ್ತಾ ಇದ್ದೀವಿ. ಪಾಪದ ವಿಷಯದಲ್ಲಿ ಆದಿಕಾಂಡ 15ನೇ ಅಧ್ಯಾಯ 16ನೇ ವಾಕ್ಯ ಈ ಥರವಾಗಿ ಹೇಳಲ್ಪಟ್ಟಿದೆ. ದೇವರು ಅಬ್ರಹಾಂ ಹತ್ರ ಮಾತಾಡುವಾಗ, ನಿನ್ನ ಸಂತತಿಯವರು ಆ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿ 4 ತಲೆಗಳು 400 ವರ್ಷಗಳು ಅಲ್ಲಿ ಕಷ್ಟಪಡುವವರು ಎಂಬುದಾಗಿ, ಗುಲಾಮರಾಗಿ ಇರುವವರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರೋ ವಾಕ್ಯವು ಈ ವಾಕ್ಯವೇ. ಅಂದರೆ ತಂದೆ ಮಾಡೋ ಪಾಪಗಳಿಗೆ ಮಕ್ಕಳು ಗುರಿಯಾಗ್ತಾರೆ, ಶಿಕ್ಷೆಗೆ ಹೊಣೆಯಾಗ್ತಾರೆ. ತಂದೆ ಒಂದು ಪಾಪದಿಂದ ಮಕ್ಕಳು 3 ತಲೆಗಳು ಅಲ್ಲದೆ 4 ತಲೆಗಳು ಆ ಒಂದು ಪಾಪದ ಶಿಕ್ಷೆ ಅವರ ತಲೆ ಮೇಲೆ ಬರುತ್ತೆ. ಅದು ಯಾವ ಥರವಾಗಿ ಬರುತ್ತೆ ಹೇಳೋಕ್ಕಾಗೋದಿಲ್ಲ. ರೋಗದಿಂದ ಬರುತ್ತಾ, ಮರಣದಿಂದ ಬರುತ್ತಾ, ಅಥವಾ ಬಂಜೆಯಾಗಿ ಬರುತ್ತಾ, ಅಥವಾ ದರಿದ್ರದಿಂದ ಬರುತ್ತಾ, ಅಥವಾ ಮದುವೆನೇ ಇಲ್ಲ ಎನ್ನುವುದಾಗಿ ಬರುತ್ತಾ, ಇಲ್ಲ ಮದುವೆ ಆಗಿ ಅವರು ಸಪರೇಟ್ ಆದರೂ, ಅನೇಕ ಥರವಾದ ಶಾಪಗಳು ಹೆತ್ತವರ ಪಾಪಗಳಿಂದ ಮಕ್ಕಳಿಗೆ ಬರುತ್ತೆ ಎಂಬುದಾಗಿ ಇಲ್ಲಿ ನೋಡುತ್ತಾ ಇದ್ದೇವೆ. ಆದ ಕಾರಣದಿಂದ ಹೆತ್ತವರು ಮಕ್ಕಳಿಗೆ ಶಾಪ ಬರಬಾರದು ಅಂದರೆ ಪರಿಶುದ್ಧವಾಗಿ ಜೀವಿಸಬೇಕು ಎಂಬುದಾಗಿ ನಮಗೆ ಬೈಬಲ್ ಸ್ಪಷ್ಟವಾಗಿ ತೋರಿಸುತ್ತಿದೆ. ಅದೇ ಸಮಯದಲ್ಲಿ 1 ಅರಸುಗಳು 17ನೇ ಅಧ್ಯಾಯ 17ನೇ ವಾಕ್ಯ 18ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಸಾರಿಬಾತು ಊರಿನಲ್ಲಿ ಒಂದು ವಿಧವೆ, ಆ ವಿಧವೆ ಮನೆಯಲ್ಲಿ ಏಲಿಯನು ಇರುವಾಗ ಆ ವಿಧವೆ ಒಂದು ಮಗ ರೋಗ ಬಂದು ನರಳುತ್ತಾ ಸತ್ತು ಹೋಗುತ್ತಾನೆ. ಆಗ ಆ ವಿಧವೆ ಹೇಳುತ್ತದೆ, ದೇವರ ಮನುಷ್ಯನೇ, ನನ್ನ ಪಾಪವನ್ನು ದೇವರಿಗೆ ಜ್ಞಾಪಕ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೀಯಾ ಎಂಬುದಾಗಿ ಹೇಳುತ್ತಾಳೆ. ಆ ಒಂದು ಮಾತನ್ನು ನಾವು ವಿಷಯವನ್ನು ಅಲ್ಲಿ ನೋಡುತ್ತೇವೆ. ಅಂದರೆ ತಾಯಿ ಮಾಡಿರೋ ಪಾಪವನ್ನು ತಾಯಿ ಅಲ್ಲಿ ಒಪ್ಪಿಕೊಳ್ಳುತ್ತಿದ್ದಾಳೆ. ಆ ಪಾಪದಿಂದಲೇ ಮಗ ಸತ್ತಿದ್ದಾನೆ ಎಂಬುದಾಗಿ ಕೂಡ ತಾಯಿ ಹೇಳೋ ಕಾರ್ಯವನ್ನು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇನ್ನು ನಾವು ನೋಡೋದಾದರೆ ಕೀರ್ತನೆಗಳು 109ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ನೋಡೋದಾದರೆ,
ತಾಯಿ ಪಾಪ ಅಲಿಸಲ್ಪಡುವುದಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ತಾಯಿ ಪಾಪ ಅಲಿಸಲ್ಪಡುವುದಿಲ್ಲ ಅಂದರೆ ಅರ್ಥವೇನು? ಪರಲೋಕ ರಾಜ್ಯದಲ್ಲಿ ಜ್ಞಾಪಕ ಪುಸ್ತಕ ಇದೆ, ಅದರಲ್ಲಿ ನಮ್ಮ ತಪ್ಪು ಕಾರ್ಯಗಳು ಬರೆಯಲ್ಪಡುತ್ತಿದೆ. ಆ ಪುಸ್ತಕ ಪಕ್ಕದಲ್ಲಿ ಯೇಸು ಕ್ರಿಸ್ತುವಿನ ರಕ್ತವಿದೆ. ಆ ಒಂದು ಪಾಪವನ್ನು ನಾವು ಒಪ್ಪಿಕೊಂಡು ಕ್ಷಮಾಪಣೆ ಬೇಡಿಕೊಂಡು ಆ ಪಾಪವನ್ನು ಬಿಡುವುದಾದರೆ, ಮನಸ್ಸು ತಿರುಗುವುದಾದರೆ, ಆ ಪಾಪ ಬರೆಯಲ್ಪಟ್ಟಿರುವ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಪಾಪದ ಆ ಒಂದು ಕಾರ್ಯವನ್ನು ಯೇಸು ಕ್ರಿಸ್ತು ರಕ್ತದಿಂದ ಅದು ಅಲಿಸಲ್ಪಡುತ್ತದೆ. ಅಲಿಸಲ್ಪಟ್ಟ ಮೇಲೆ ಅದು ಬೆಳಕಾಗಿ ಕಾಣುತ್ತೆ, ಪ್ರಕಾಶವಾಗಿ ಕಾಣುತ್ತೆ, ಅಂದರೆ ಪರಿಶುದ್ಧವಾಗಿ ಕಾಣುತ್ತೆ. ಅಲ್ಲಿ ಪಾಪ ಕಾಣಲ್ಪಡುವುದಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನ ರಕ್ತದಿಂದ ಅಲ್ಲಿ ಪರಲೋಕದಲ್ಲಿ ಅಲಿಸಲ್ಪಡಬೇಕು ಅಂದರೆ ಪಾಪಕ್ಕೆ ಕ್ಷಮಾಪಣೆ ಕೋರಬೇಕು, ಬೇಡಬೇಕು, ಮನಸ್ಸು ತಿರುಗಬೇಕು, ಪಾಪವನ್ನು ಬಿಡಬೇಕು. ತಾಯಿಯ ಪಾಪ ಅಲಿಸಲ್ಪಡುವುದಿಲ್ಲ. ಆದ್ದರಿಂದ ತಾಯಿಗಳು ಎಚ್ಚರಿಕೆಯಾಗಿ ಇರಬೇಕು ಎಂಬುದಾಗಿ 109ನೇ ಅಧ್ಯಾಯ ಕೀರ್ತನೆಯಲ್ಲಿ ನಾವು ಸ್ಪಷ್ಟವಾಗಿ 14ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಕೂಡ ನಾವು ನೋಡೋದಾದರೆ ಯೋಬನ ಪುಸ್ತಕದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡಿದರೆ, ಯೋಬು ಪರಿಶುದ್ಧನೇ, ಆದರೂ ಕೂಡ ಸಾತಾನು ಒಂದು ಶೋಧನೆ ಮೂಲಕವಾಗಿ ಕೂಡ ರೋಗಗಳು ಬರುತ್ತೆ ಎಂಬುದಾಗಿ ಈ ವೇದವಾಕ್ಯವು ನಮಗೆ ಸ್ಪಷ್ಟವಾಗಿ ತೋರಿಸುತ್ತಾ ಇದೆ. ಇನ್ನು ಕೂಡ 2 ಕೊರಿಂಥಿಯರಿಗೆ ಬರೆಯಲ್ಪಟ್ಟಿರುವ 12ನೇ ಅಧ್ಯಾಯ 2 ಕೊರಿಂಥಿಯರಿಗೆ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೌಲನಿಗೆ ಆ ಒಂದು ಹೆಚ್ಚಿಸಲ್ ಕಾರ್ಯ, ಹೆಮ್ಮೆ ಕಾರ್ಯ ಬರಬಾರದು ಎಂಬುದಕ್ಕೋಸ್ಕರವಾಗಿ ಸಾತಾನ ಒಂದು ಮುಳ್ಳು ಶರೀರದಲ್ಲಿ ಕೊಡಲ್ಪಟ್ಟಿದೆ. ಅಂದರೆ ತನ್ನನ್ನು ತಾನು ಹೆಚ್ಚಿಸಿಕೋಬಾರದು ಎಂಬುದಾಗಿ ದೇವರ ಕಾರ್ಯವಾಗಿದೆ. ಅದಕ್ಕೋಸ್ಕರವಾಗಿ ಪೌಲಿಗೆ ಶರೀರದಲ್ಲಿ ರೋಗ ಎಂಬುದಾಗಿ ಆ ವಾಕ್ಯ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇನ್ನು ಕೂಡ ನಾವು ನೋಡೋದಾದರೆ ಯೋಹಾನ 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ನೋಡೋದಾದರೆ, ಅಲ್ಲಿ ಒಂದು ವ್ಯಕ್ತಿ ಕುರುಡನಾಗಿ ಹುಟ್ಟಿರುತ್ತಾನೆ. ಆಗ ದೇವರ ಶಿಷ್ಯಂದರು, ಈ ವ್ಯಕ್ತಿ ಕುರುಡನಾಗಿರೋ ಕಾರಣ ಏನು? ತಂದೆ ಅಥವಾ ತಾಯಿ ಅಥವಾ ಯಾರ ಪಾಪದಿಂದ ಇವನು ಕುರುಡನಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಕೇಳಿದ್ದಕ್ಕೆ, ಯಾರ ಪಾಪದಿಂದಲೂ ಅಲ್ಲ, ದೇವರ ಕಾರ್ಯ, ದೇವರ ನಾಮ ಮಹಿಮ ಹೊಂದಲಕ್ಕೋಸ್ಕರವಾಗಿ ಇವನು ಕುರುಡನಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಹೇಳಿ ಆ ವ್ಯಕ್ತಿಗೆ ದೇವರು ಸ್ವಸ್ಥತೆ ಕೊಡೋ ಕಾರ್ಯವನ್ನು ನಾವು ಅಲ್ಲಿ ನೋಡುತ್ತೇವೆ. ಇನ್ನು ನಾವು ನೋಡಿದರೆ 1 ಸಾಮುವೇಲನು 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ, 1 ಸಾಮುವೇಲನು 5ನೇ ಅಧ್ಯಾಯ, ಈ ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಹಿಡಿದು ಅವರ ತಾಗೋನು ವಿಗ್ರಹದ ಗುಡಿಯಲ್ಲಿ ಇಟ್ಟಿರುತ್ತಾರೆ. ಅಂದರೆ ಈ ಫಿಲಿಷ್ಟಿಯರು ಅಂದರೆ ಕೆಲವು ಜನಗಳು ಆ ಗೊಂಬೆಗಳು, ತನ್ನ ಗೊಂಬೆಗಳೇ ದೇವರು, ನಿಜವಾದ ದೇವರು ದೇವರಲ್ಲ, ನಿಜವಾದ ದೇವರನ್ನು ಆ ದೇವರು ಇಲ್ಲವೇ ಇಲ್ಲ ಅನಿಸಲಬೇಕು, ದೇವರ ಅಲ್ಲದ ಇರೋ ಗೊಂಬೆಗಳು ದೇವರಾಗಿ ನಿಲ್ಲಿಸಬೇಕು ಎಂಬ ಉದ್ದೇಶದಿಂದ ನಿಜವಾದ ದೇವರು ಇಲ್ಲದೆ ಮಾಡಬೇಕು ಅನ್ನೋ ಉದ್ದೇಶದಿಂದ, ಆ ಗೊಂಬೆಗಳು ಮಾತ್ರ ದೇವರಾಗಿರಬೇಕು ಅನ್ನೋ ಉದ್ದೇಶದಿಂದ ಕೆಲವು ಮಂದಿ ಏನು ಮಾಡಿದ್ದಾರೆ,
ಆ ದೇವರ ಮಂಜೂಷವನ್ನು ತೆಗೆದುಕೊಂಡು ಬಂದು ಆ ಮಂದಿರದಲ್ಲಿ ಇಟ್ಟಿರುತ್ತಾರೆ. ಅವರ ಪೂಜಾ ಕಾರ್ಯ ಎಲ್ಲ ಮುಗಿಸಿ ಹೋದ ಮೇಲೆ ಆ ರಾತ್ರಿ ಅಲ್ಲಿ ನಡೆದಿದ್ದೇನಂತಂದರೆ, ಅವರು ಚೆನ್ನಾಗಿ ತಿಂದು ಕುಡಿದು ಕುಣಿತು ಬೆಳಗ್ಗೆ ಬಂದು ನೋಡುವಾಗ, ತೆಗೆದು ನೋಡುವಾಗ ಅವರ ಎಲ್ಲ ವಿಗ್ರಹಗಳು ಕೂಡ ಆ ನಿಜ ದೇವರ ಎದುರಲ್ಲಿ ಕೆಳಗಡೆ ಬಿದ್ದಿರುತ್ತವೆ, ಸಾಗಿಲ ಬಿದ್ದಿರುತ್ತವೆ. ಅದನ್ನೆಲ್ಲ ಕೂಡ ಎತ್ತಿ ನಿಲ್ಲಿಸಿ ಮತ್ತೆ ಮಾರನೇ ದಿವಸ ಅದೇ ಥರವಾಗಿ ಮಾಡಿ ಅದೇ ಥರವಾಗಿ ಬಂದು ನೋಡಿದಾಗ ಎರಡನೇ ದಿವಸದಲ್ಲಿ ಕೈಕಾಳುಗಳು ಎಲ್ಲ ಪುಡಿ ಪುಡಿಯಾಗಿ ಎಲ್ಲ ತುಂಡಿಸಲ್ಪಟ್ಟು, ತಲೆ ತುಂಡಿಸಲ್ಪಟ್ಟು ಆ ಹೊಸಲಲ್ಲಿ ಬಿದ್ದಿರೋ ಕಾರ್ಯವನ್ನು ನೋಡುತ್ತೇವೆ. ಅಂದರೆ ದೇವರ ಎದುರಲ್ಲಿ ಯಾವ ದುಷ್ಟ ಶಕ್ತಿಗಳು ಕೂಡ ನಿಲ್ಲೋದಿಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ಇದು ಬಲವಾದ ಆಧಾರವಾಗಿದೆ. ಈ ನಿಜವಾದ ದೇವರನ್ನು ಇಲ್ಲದೆ ಮಾಡಬೇಕು ಎಂಬುದಾಗಿ ಇವರು ಈ ಥರವಾದ ಕಾರ್ಯ ಮಾಡಿದರು. ಅಂದರೆ ದೇವರನ್ನು, ದೇವರ ಕಾರ್ಯವನ್ನು, ದೇವರ ಸೇವೆಯನ್ನು ಅಡ್ಡುಪಡಿಸಿರೋ ಕಾರಣದಿಂದ, ಈ ಕಾರಣದಿಂದ ಇವರಿಗೆ ಆ ಊರಿನಲ್ಲಿ ಇರೋರು ಎಲ್ಲರಿಗೂ ಕೂಡ ಭಯಂಕರವಾದ ರೋಗಗಳು ಬಂದಿತ್ತು. ಆದ್ದರಿಂದ ಅವರ ವಸ್ತುವನ್ನು ಅವರನ್ನು ಕರೆದು ಅವರಿಗೆ ಕೊಟ್ಟು ಕಳಿಸಲು ಪಟ್ಟಿರುವ ಕಾರ್ಯವನ್ನು ನೋಡುತ್ತೇವೆ. ಆ ಮಂಜೂಷವನ್ನು ಕೊಟ್ಟು ಕಳಿಸಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಈಗ ಇದೇ ಥರವಾಗಿ ಈಜಿಪ್ಟ್ ದೇಶದಲ್ಲಿ ಕೂಡ ಅನ್ಯ ಜನರಿಗೆ ದೇವರು 10 ಥರವಾದ ಉಪದ್ರವಗಳನ್ನು ಅಲ್ಲಿ ಭರಿಸುವಾಗ ಮೋಸೆ ಮೂಲಕವಾಗಿ ಅನೇಕ ಮಂದಿ ಅಲ್ಲಿ ಉಪದ್ರವ ಹೊಂದಿ ಆ ಶರೀರದಲ್ಲಿ ಆ ಕೊಪ್ಪಲು, ಆ ಬೊಬ್ಬಲು ಬಂದು ಅವರಿಗೆ ಆ ಥರವಾದ ಒಂದು ವ್ಯಾಧಿಗಳು ಬಂದು, ಅದಾದ ನಂತರ ಕೊನೆಯ ಉಪದ್ರವದಲ್ಲಿ ಅನೇಕ ಮಂದಿ ಪ್ರತಿಯೊಂದು ಮನೆಯಲ್ಲೂ ಮೊದಲನೇ ಮೃಗದಲ್ಲಿ ಮೊದಲನೇದಾಗಿ ಹುಟ್ಟಿರೋ ಮನುಷ್ಯದಲ್ಲಿ ಕೂಡ ಪ್ರತಿ ಮನೆಯಲ್ಲೂ ಕೂಡ ಮರಣ ಉಂಟಾಯಿತು. ಅನೇಕ ಮಂದಿ ಮರಣಿಸಿದರು. ಕಾರಣ ಏನು? ದೇವರನ್ನು ನಂಬಲಿಲ್ಲ, ದೇವರನ್ನು ಅಂಗೀಕಾರ ಮಾಡಲಿಲ್ಲ, ದೇವರ ರಕ್ಷಣೆ ಹೊಂದಲಿಲ್ಲ, ಅನ್ಯರಾಗಿದ್ದರು, ದೇವರಲ್ಲಿ ಬಂದಿಲ್ಲ. ಆದ ಕಾರಣದಿಂದ ಅವರಿಗೆ ಆ ಥರವಾದ ಒಂದು ಉಪದ್ರವಗಳು, ಆ ಥರವಾದ ಒಂದು ವ್ಯಾಧಿಗಳು, ಆ ಥರವಾದ ಒಂದು ಅನೇಕ ಮಂದಿ ಮರಣಗಳು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಅಂದರೆ ಅನ್ಯರಾಗಿರೋ ಎಲ್ಲರೂ ಕೂಡ ದೇವರಲ್ಲಿ ಬರಬೇಕು, ನಿಜ ದೇವರಲ್ಲಿ ಬರಬೇಕು. ದೇವರ ಅಲ್ಲದೆ ಇರೋದನ್ನು ಎಲ್ಲವನ್ನು ಕಳೆದುಕೊಂಡು ಬಿಟ್ಟು ನಿಜ ದೇವರನ್ನು ನಂಬಿದಾಗ, ರಕ್ಷಣೆ ಹೊಂದಿದಾಗ ರೋಗದಿಂದ, ನಿತ್ಯ ಅಗ್ನಿ ಸಮುದ್ರದಿಂದ, ನಿತ್ಯ ಅಗ್ನಿ ನರಕದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಬೈಬಲ್ ಹೇಳುತ್ತಿದೆ. ಆದ್ದರಿಂದ ಅನ್ಯರು ಎಲ್ಲರೂ ಕೂಡ ರೋಗದಿಂದ ತಪ್ಪಿಸಿಕೊಳ್ಳೋದಿಕ್ಕೆ, ನರಕದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ನಿಜ ದೇವರಾದ, ತ್ರಿಯೇಕ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಡಿರಿ, ರಕ್ಷಣೆ ಹೊಂದಿರಿ. ಈ ಒಂದು ಒಳ್ಳೆ ಸತ್ಯ ಮಾರ್ಗವನ್ನು ಹಿಂಬಾಲಿಸಿ ಇದೇ ನಿತ್ಯ ಪರಲೋಕ ರಾಜ್ಯಕ್ಕೆ ನಿಜವಾದ ಮಾರ್ಗವಾಗಿದೆ ಯೇಸು ಕ್ರಿಸ್ತನ ಮಾರ್ಗ. ಆಮೆನ್.